ಸೊ ಇವತ್ತು ನಾನು ಮಾಡಕ್ಕೆ ಬಂದಿದ್ದೀನಿ ಕಾರ್ಡಿಯೋ ಆ್ಯಂಡ್ ಲುಕ್ ಅಟ್ ದಿಸ್. ಏನು ಸೈಕ್ ಆಗಿದೆ ಆ್ಯಂಡ್ ಇದನ್ನ ಶುರು ಆಗಿದೆ. ಬ್ರೋ ನಂಗೊಂದು ಥಾಟ್ ಬಂತು, ಲೈಕ್ ದೊಡ್ಡ ಬಂಪ್ಸ್ ಅಂದರೆ ನಾನು ಹಾಕಿನ್ಸ್ ಆಗಿದ್ರೆ ಇತ್ತು ಗೇಟ್ ಓಪನ್. ಲೈಕ್ ನಾನು ಇಲ್ಲಿ ಬಂದಿದ್ದೀನಿ 2-3 ಸರಿ ನನ್ನ ಬ್ರದರ್ಸ್ ಜೊತೆ ಮತ್ತು ಇನ್ನೊಬ್ಬ ಫ್ರೆಂಡ್ ಜೊತೆ. ಮತ್ತು ಇನ್ನೊಂದು ನಾನೇನೋ ಸೌರ ಜೋಶಿ ಆಗಿದ್ರೆ ಹೆಂಗ್ ವ್ಲಾಗ್ ಮಾಡ್ತಿದ್ದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಆಂಟಿ ಕೆಲಸ ಹೇಗೆ ನಡೀತಿದೆ? ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಅಂತೂ ಏನಪ್ಪ ಗೊತ್ತಿದೆ ಇಂಡಿಯಾ ಗೌರ್ಮೆಂಟ್ ಹೆಂಗಿದೆ, AQI ಲೆವೆಲ್ಸ್ ಎಲ್ಲ ಪೂರ್ತಿ ಹೋಗ್ಬಿಟ್ಟಿದೆ. ಆ್ಯಂಡ್ ಯಾವ್ದು 1% ಚೆನ್ನಾಗಿದೆ, ಲೈಕ್ ಒಳ್ಳೇದು ಮಾಡಿದೆ ಗೌರ್ಮೆಂಟ್. ನಾವು ಅದು ಕೂಡ ಯೂಸ್ ಮಾಡಿಲ್ಲ ಅಂದರೆ ಹಂಗನ್ಸುತ್ತೆ ಇಲ್ಲಿ ದಡ್ತಾನ ಇರೋದು ನಮ್ಮದೇ ಅಂತ. ಲೈಕ್ ಬ್ರೋ ಇದು ಲೈಕ್ ಇನ್ನೂ ಕರೆಕ್ಟಾಗಿ ಬಂದಿಲ್ಲ. ಲೈಕ್ ಇಷ್ಟೇ ಇರೋದು ಗ್ಯಾಪ್, ಇಲ್ಲೋದ್ರೆ ಪೂರ್ತಿ ಕೆರೆ, ಸರಿನಾ? ನನಗೇನು ಅನಿಸ್ತದೆ ಅಂದರೆ ಇಲ್ಲೇ ನಾನು ಬಿದೋಗ್ಬಿಟ್ರೆ ಮತ್ತೆ ಕಾಚೆ ಬರ್ತೀನಿ. ಆ್ಯಂಡ್ ನಾನು ಇದ್ರ ಮೇಲೆ ಎಷ್ಟು ಓವರ್ ಥಿಂಕ್ ಮಾಡ್ತೀನಿ ಅಂದರೆ, ಇದು ನ್ಯೂಜಿಲ್ಯಾಂಡ್. ಟುಡೇ ಇಸ್ ಡೇ 7, ಟುಡೇ ಇಸ್ ಡೇ 8 ಆಫ್ ಮೈ 90 ಡೇಸ್ ಸೀರೀಸ್. ಬ್ರೋ ಲೈಕ್ ನೋಡಿ, ಇದೊಂದು ಐಸ್ಲ್ಯಾಂಡ್ ಮತ್ತು ಅಲ್ಲೊಂದಿದೆ. ಸೊ ಇದನ್ನು ಬಾಲಿ ಅಂದರೂ ಕೂಡ ನಂಬಿಡ್ತಾರೆ. ಆಲ್ರೆಡಿ ಗೇಟ್ ಓಪನ್ ಆಗ್ತಾ ಇದೆ. ಆ್ಯಂಡ್ ನಾನೇನು ಥಿಂಕ್ ಮಾಡ್ತಿದ್ದೀನಿ ಅಂದರೆ, ನಾನು ಏನಪ್ಪ ಒಬ್ಬನೇ ಬಂದುಬಿಟ್ಟೇನೇ ಇಷ್ಟೊಂದು. ಆ್ಯಂಡ್ ನಾನೇನು ಥಿಂಕ್ ಮಾಡ್ತಿದ್ದೀನಿ ಅಂದರೆ, ನಾನು ಒಬ್ಬನೇ ಇದ್ದೇನೆ ಇಷ್ಟೊಂದು ಬಕ್ಚೋದಿ ಮಾಡ್ತಿದ್ದೀನಿ. ನನ್ನ ಬ್ರದರ್ನ ಕರ್ಕೊಂಡ್ಬಂದಿದ್ರೆ ಇನ್ನೇನಾಗ. ಆ್ಯಂಡ್ ಹಾಕಿನ್ಸ್ ಲ್ಯಾಬ್ ಯಾವ್ದಾಗ್ತಿತ್ತು ಅಂದರೆ ಜೋಡಿದಾರ್ಸ್ ಕ್ಲಬ್. ಅಲ್ಲಿ ಕಾಣಿಸ್ತಿದ್ಯಾರ, ಅಲ್ಲಿದೆ ಟ್ವಿನ್ ಟವರ್ಸ್. ಮತ್ತು ಇದೇನ ಇಟ್ಟಾಗಿದ್ರೆ ಪೆನಿವೈಸರ್ ಕಾಣಿಸಿರೋನು ತೋರಿಸ್ತೀನಿ. ಅಲ್ಲಿಂದಾನೆ ಪೆನಿವೈಸರ್ ಕಾಣಿಸಿರೋನು. ವ್ಯೂ ಲೈಕ್ ಏನು ಬ್ರೋ, ಲೈಕ್ ನೋಡು ಬ್ರೋ ಈ ವ್ಯೂ, ಲೈಕ್ ಏನು ಸೈಕ್ ಇದೆ. ಬಟ್ ಸೈಡಲ್ಲಿ ನೋಡಬೇಡಿ ಅಷ್ಟೇ. Today is day 9 of my 90 days series.